ನಾಳೆ ರಕ್ಷಾಬಂಧನ ಅದ, ರಾಖಿ ಪೂರ್ಣಿಮಾ ಅದ. ಬಹಳ ದೊಡ್ಡ ಹಬ್ಬ ಇದು. ದೊಡ್ಡ ಹಬ್ಬ ಅಂದರೆ ಬಹಳ ಮಹತ್ವದ ಹಬ್ಬ ನೋಡ್ರಿ. ಒಬ್ಬ ಹೆಣ್ಣು ಮಗಳು ಅಕ್ಕ ಅಥವಾ ತಂಗಿ ಅಂದರೆ ಆಕೆ ಒಬ್ಬ ಮನೆಯನ್ನು ಗೌರವವನ್ನು ಹೆಚ್ಚು ಮಾಡುವಂಥವಳು. ಆಕೆಗೆ ಬಹಳ ಮಹತ್ವ ಅದ. ಆಕೆಯ ರಕ್ಷಣೆ ಮಾಡುವಂಥ ಜವಾಬ್ದಾರಿಯನ್ನು ಅಣ್ಣ ಅಥವಾ ತಮ್ಮ ತೆಗೆದುಕೊಂಡು ಆಕೆ ಈತನಿಗೆ ಒಂದು ನೂಲವನ್ನು ಕಟ್ಟುತ್ತಾಳ. ಆ ನೂಲೇ ಸಾಕ್ಷಿ. ಅದಕ್ಕೆ ಸೂತ್ರ ಅನ್ನೋದು. ಇವು ಸೂತ್ರ ನಮ್ಮಲ್ಲಿ ಬರೀ ದಾರ ಕಟ್ಟಿ ಸಂಕಲ್ಪ ಮಾಡೋದು. ಅಣ್ಣನಿಗೆ ಆತ ಈಗೊಂದು ನೂಲನ್ನು ಕಟ್ಟುತ್ತಾಳ. ನೀನು ನನ್ನನ್ನು ರಕ್ಷಣೆ ಮಾಡಬೇಕು, ನಾನು ನಿನಗೆ ಹಾರೈಸ್ತೀನಿ ಅಂತ ಇಬ್ಬರು ಸಂಕಲ್ಪ ಮಾಡಿದ್ರು. ಅದಕ್ಕೆ ಸಾಕ್ಷಿ ಏನು ಅಂದರೆ ಈ ನೂಲೇ. ಇನ್ನು ಒಬ್ಬ ವಧು ಇನ್ನೊಬ್ಬ ವರ ಒಂದು ಮಂಗಲ ಸೂತ್ರ. ಇದು ರಕ್ಷಾ ಸೂತ್ರ, ಅದು ಮಂಗಲ ಸೂತ್ರ. ಜೀವನವನ್ನು ಮಂಗಲಗೊಳಿಸುವಂಥದ್ದು. ಮದುವೆ ಆದರೆ ಅಷ್ಟೇ ಮಂಗಲ ಆಗ್ತದೆ ಅಂತ ತಿಳ್ಕೊಬೇಡ್ರಿ. ಮತ್ತೆ ಆದರೂ ಅದು ಮಂಗಲ, ಜೀವನಕ್ಕೆ ಮಾಂಗಲ್ಯ. ಅದು ಮಂಗಲ ಸೂತ್ರವನ್ನು ಕಟ್ಟಿ, ಮಂಗಲ ಸೂತ್ರ ಅಂದರೆ ಏನು? ಅದು ದಾರೆ. ಅದಕ್ಕೊಂದೆರಡು ಅರಿಶಿನ ಬೇರೋ ಅಥವಾ ಮತ್ತೇನೇನೋ ಈಗೇನೇನೋ ಜೋಡಿಸ್ತಾರ, ಒಂದೆರಡು ಕಟ್ಟಿ ಇದು ಮಂಗಲ ಸೂತ್ರ ಅಂತ ಕಟ್ಟಿಕೊಳ್ಳೋ. ಆನಂತರ ಅದಕ್ಕಿಂತ ಪೂರ್ವದಲ್ಲಿ ಒಂದು ವಿದ್ಯಾಸೂತ್ರ, ಅದು ಜನಿವಾರ. ಆ ವಿದ್ಯೆಯನ್ನು ಕಟ್ಟಿಕೊಂಡು ನಾನು ವಿದ್ಯೆಯನ್ನು ಪಡಿತೀನಿ ಅಂತ ಅದನ್ನು ಕೊಳ ಕಟ್ಕೊಳ್ಳೋದು. ಈ ಸೂತ್ರಕ್ಕೆ ಬಹಳ ಮಹತ್ವ ಅದ. ರೊಕ್ಕ ಕೊಟ್ಟು ಬಾಂಡ್ ಪೇಪರ್ ತೊಗೊಂಡು ಬಾಂಡ್ ಮಾಡಿಸಿ ನಾ ರಕ್ಷಣೆ ಮಾಡ್ತೀನಿ ಅಂತ ಹೇಳೋದಲ್ಲ. ಬರೀ ಒಂದು ದಾರ ಕಟ್ಟಿ ನಾನು ನಿನ್ನ ರಕ್ಷಣೆ ಮಾಡ್ತೀನಿ ಅಂತ ಹೇಳಬೇಕು. ಒಂದು ದಾರ ಕಟ್ಟಿ ಕೊರಳಿಗೆ ನಮ್ಮ ಜೀವನ ಇಬ್ಬರದು ಮಂಗಲ ಆಗಲಿ ಅಂತ ಸಂಕಲ್ಪ ಮಾಡಬೇಕು. ಒಂದು ದಾರ ಕಟ್ಟಿ ನಾನು ವಿದ್ಯೆಯನ್ನು ಪಡಿತೀನಿ ಅಂತ ಸಂಕಲ್ಪ ಮಾಡೋ ಅಂಥದ್ದೊಂದು ಹಬ್ಬ ಇದು ರಾಖಿ ಪೂರ್ಣಿಮಾ. ಅದಕ್ಕೆ ನೀವೆಲ್ಲರೂ ಬೆಳಗ್ಗೆ ಮನೆಯಲ್ಲೆಲ್ಲ ಕಾರ್ಯವನ್ನು ಮಾಡಿ ಪ್ರವಚನಕ್ಕೆ ಬರ್ರಿ. ಮತ್ತೆ ಪ್ರವಚನ ನಡೀತಾ ಇರ್ತದೆ. ಹಬ್ಬದ ದಿವಸ ಅಂತೂ ಮಸ್ತಾಗಿ ಕೇಳಬೇಕಲ್ಲ. ಅದು ನೀವೆಲ್ಲ ಮನೆಯೊಳಗೆ ಶಾವಿಗೆ ಅದು ಮಾಡಿರ್ತೀರಿ. ಈಗ ಎಲ್ಲಿಯೂ ತರ್ತೀರಿ ಶಾವಿಗೆ? ಈಗೇನೀಗ ಹಬ್ಬಗಳು ಸ್ವರ್ಗ್ಯಾವ, ಭಾಳ ಸ್ವರ್ಗ್ಯಾವ ಹಬ್ಬಗಳು. ಮಾನ್ಯ ಪಂಚಮಿ ಬಂತಲ್ಲ, ಅವಾಗ ಪಂಚಮಿ ಬಂತಂದ್ರೆ ಉಂಡು ಈಗ ಪೂರ್ಣಿಮಾ ತನಕ 15 ದಿವಸ ತಿಂದರೂ ಮುಗಿತಿದ್ದಿಲ್ಲ. ಭಾಳ ಜನರು ಮನೆ ಪಂಚಮ್ಯಾಗ ಮುಗ್ದಾವು, ಮರುದಿವ್ಸ ಏನೂ ಉಳಿದೇ ಇಲ್ಲ. ಅದು ಇವರು ಮನ್ಯಾಗ ಮಾಡಿದ್ದಲ್ಲ, ಎಲ್ಲರೇ ಮಾಡಿಟ್ಟದು ತಂದದ್ದು ಉಂಡು. ಎಷ್ಟು ಮನೆಯಲ್ಲಿ ನಾವು ಮಾಡ್ತೀವಿ. ಮತ್ತು ಯಾವ ಊರಾಗೂ ಜೋಕಾಲಿಲ್ಲ. ಈಗ ಮನುಷ್ಯ ಬರೀ ಇವ ಗಳಿಸೋದ್ರೊಳಗೆ ಮಗ್ಗನಾಗ್ಯಾನ. ಎನಿಸೋದು ಬರೀ ಇವತ್ತೆಷ್ಟಾಯಿತು ನಾಳೆ ಎಷ್ಟಾಯಿತು, ಇವತ್ತೆಷ್ಟಾಯಿತು ನಾಳೆ ಎಷ್ಟಾಯಿತು. ಜೀವನ ಅಂದರೆ ಒಂದು ಹಬ್ಬ, ಸಂತೋಷ ಪಡಬೇಕಾಗಿತ್ತು. ಎಲ್ಲ ಗಳಿಸಿ ತೊಗೊಂಡು ಏನು ಮಾಡೋದದ? ನೀನು ನೋಡ್ರಲ್ಲಿ, ಉತ್ತರಾಖಂಡದಲ್ಲಿ 1 ನಿಮಿಷದಾಗ ಒಂದು ಊರ ಕಿತ್ಕೊಂಡು ಹೋಗ್ಯದ. 1 ನಿಮಿಷ, ಭಾಳ ಸಮಯ ಇಲ್ಲ. ಏನು ಮೊದಲೇನು ಸೂಚನೆ ಇಲ್ಲ, ಏನಿಲ್ಲ. 1 ನಿಮಿಷದಾಗ ಮ್ಯಾಲಿನ ಮೇಘ ಮೋಡ ಕತ್ತರಿಸಿಕೊಂಡು ಬಿದ್ದದ. ಜೋರಾಗಿ ಪ್ರವಾಹ ಬಂದದ. ಒಂದು ಊರೇ ಅರ್ಧಕ್ಕೆ ಊರು ಕಿತ್ಕೊಂಡು ನಾಪತ್ತೆ. ಎಲ್ಲರೂ ಗಳಿಸಿದವ್ರು ಅಲ್ಲೇ ಕುತ್ಕೊಂಡು ಹೋದ್ರು. ಕಟ್ಟಿದು ಮನೆಗಳು ಎಂತಿಂತಾವು ಕಟ್ಟಿದ್ರು ಅವರು, ಕಿತ್ಕೊಂಡು ಹೋದು 1 ನಿಮಿಷದಾಗ. ಆಗ ಇವತ್ತು ಎನಿಸಿಟ್ಟು ನಾಳೆ ಎನಿಸಿಟ್ಟು ಕೊನೆಗೆ ಒಂದು ದಿವಸ ಎಲ್ಲೋ ಒಂದು ದಿವಸ ಸಂತೋಷ ಪಡ್ತೀನಿ ಅಂತ ಹಿಂಗೆ ಹೋಗಬಾರ್ದು. ಪ್ರತಿ ಕ್ಷಣ ಸಂತೋಷವನ್ನು ಅನುಭವಿಸ್ತಾ ಇರಬೇಕು. ಹಬ್ಬ ಇರಬೇಕು. ಅದಕ್ಕೆ ಜೀವನ ಅಂತಾರೆ. ಇಲ್ಲಪ್ಪ ಈಗ ಗಳಿಸೋದೈತಿ ಗಳಿಸ್ಕೊಂಡು ಒಂದು ದಿವಸ ಮ್ಯಾಲಿನ ಒಂದು ಮೇಘ ಬೀಳ್ತದ, ಹೋಗೋದು ಮತ್ತೇನು. ಎಲ್ಲ ಇಲ್ಲೇ ಉಳಿತು. ಮೊಬೈಲು ಇಲ್ಲೇ ಉಳಿದು, ರೊಕ್ಕ ಇಲ್ಲೇ ಉಳಿದು, ನನ್ನ ಅಕೌಂಟ್ದಾಗ ಅಷ್ಟೈತೆ ಅಂತ ಹೇಳ್ಕೊಂತ ಕೂತ. ಮೊಬೈಲ್ ಆದ್ಬೇಕು ಅಕೌಂಟ್ ಯಾರು ನೋಡ್ತಾರ? ನಿನ್ನ ಖಾತಾ ಯಾರು ನೋಡ್ತಾರ? ಆ ಬಳಿಕ ಅವರು ಯಾರೇ ಹಿಂದಿನವ್ರು ಬಂದು ನಾವರಿ ಅವನ ವಾರಸದಾರರು, ಅವೇನು 1 ಕೋಟಿ ಇಟ್ಟು ಹೋಗ್ಯಾನ, ಅವನ ವಾರಸ ನಮಗೆ ಐತೆ ಅಂಥೇಳಿ ಕಾಗದ ಪತ್ರ ಜೋಡಿಸಿ ಅವ್ರು ವಾರಸ ಮಾಡ್ಕೋತಾರ. ಇಷ್ಟೇ ಅದ ಇದು.
ಅದಕ್ಕಾಗಿ ನೀವು ಚಂದಂಗಿ ರಾಖಿ ಪೂರ್ಣಿಮಾ ಮಾಡ್ರಿ ಮನೆಯೊಳಗೆ. ಮತ್ತು ಈ ಶ್ರಾವಣ ಮಾಸದ ಶ್ರವಣದ ಒಂದು ಹಬ್ಬ ನಡಿಬೇಕು, ಅದನ್ನೆಲ್ಲ ನೀವು ಮಾಡ್ತಾ ಇದ್ದೀರಿ.